ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಬಂದು ಯುಗಾದಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ಸೊ ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತಿನ ಒಂದು ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಬೆಳಗ್ಗೆ ಎಲ್ಲ ಏನೇನು ಅಡುಗೆ ಮಾಡಿಕೊಂಡೆ ಅಥವಾ ಪೂಜೆ ಹೇಗಾಯಿತು, ಹಬ್ಬ ಹೇಗಾಯಿತು ಎಲ್ಲನೂ ಕೂಡ ಇವತ್ತಿನ ಒಂದು ಬ್ಲಾಗ್ನಲ್ಲಿ ತೋರಿಸ್ತಾ ಇದ್ವಿ. ಸೊ ಹೊಸದಾಗಿ ಹಬ್ಬಕ್ಕೆ ಅಂತ ತೊಗೊಂಡಿರೋ ಹೊಸ ಸ್ಯಾರಿನ ಕೂಡ ವೇರ್ ಮಾಡಿದ್ದೀನಿ. ಸೊ ಇವಾಗ ಬಂದು ಟೈಮು 3:30. ಸೊ ಬೆಳಗ್ಗೆಯಿಂದ ಕೆಲಸ ಅದು ಇದು ಒಬ್ಬಟ್ಟು ಮಾಡೋದು, ಹೋಳಿಗೆ ಮಾಡೋದು ಇದೆಲ್ಲ ಇದ್ದೇ ಇರುತ್ತೆ ನೋಡಿ. ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ನಾನು ರೆಡಿಯಾಗಿದ್ದು. ಫೈನಲಾಗಿ ಇವಾಗ ಸುಜಿತ್ನ ಮಲಗಿಸಿ ಈಗ ರೆಡಿಯಾಗಿ ಬಂದಿರೋ ಅಂಥದ್ದು. ಸೊ ಏನೇನು ಅಡುಗೆ ಮಾಡಿದ್ದೆ ಅಂತಂದರೆ ಒಬ್ಬಟ್ಟು, ಬೇಳೆ ಒಬ್ಬಟ್ಟು, ಬೇಳೆ ಸಾಂಬಾರು ಅಂದರೆ ಒಬ್ಬಟ್ಟು ಸಾಂಬಾರು, ಜೊತೆಗೆ ಕೋಸಂಬರಿ ಮತ್ತು ಬಜ್ಜಿ. ಇನ್ನೇನು ಮಾಡಿದೆ ಅಂದರೆ ಕಾಳು ಹುಳಿ, ಜೊತೆಗೆ ಚಿತ್ರಾನ್ನ ಎಲ್ಲ ಮಾಡಿದ್ದೆ. ಸೊ ಎಲ್ಲನೂ ಕೂಡ ಅಡುಗೆ ಯಾವ ರೀತಿಯಾಗಿ ಮಾಡಿಕೊಂಡೆ ಏನು ಅಂತ ಎಲ್ಲನೂ ಕೂಡ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬನ್ನಿ. ಸೊ ಇವತ್ತಿನ ಒಂದು ಬ್ಲಾಗ್ ಇಷ್ಟ ಆಗುತ್ತೆ ನಿಮಗೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಬ್ಲಾಗ್ಗಳೇನಾದರೂ ಇಷ್ಟ ಆಗ್ತಾಯಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಸೊ ಸ್ಯಾರಿ ಕೂಡ ನಾನು ನಿಮಗೆ ತೋರಿಸ್ತೀನಿ, ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಲಾಸ್ಟ್ ಟೈಮು ಜುಮ್ಕಾ ತೊಗೊಂಡಿದ್ದೆ ಅಲ್ಲ ಯುಗಾದಿ ಹಬ್ಬಕ್ಕೆ ಅಂತ, ಸೊ ಅದನ್ನು ಕೂಡ ವೇರ್ ಮಾಡಿದ್ದೀನಿ. ಇದು ಹೇಗೆ ಕಾಣಿಸ್ತಾ ಇದೆ ನನಗೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಹಲೋ ಸ್ನೇಹಿತರೆ, ಸುಜಿತ್ ನೋಡಿ ಯುಗಾದಿ ಹಬ್ಬಕ್ಕೆ ಎಷ್ಟು ಚಂದ ರೆಡಿಯಾಗಿದ್ದಾನೆ. ಸೊ ನಾನಿನ್ನೂ ಸ್ನಾನಕ್ಕೆ ಹೋಗಿಲ್ಲ, ಇವಾಗ ಸ್ನಾನಕ್ಕೆ ಹೋಗಬೇಕು. ಟೈಮ್ ಬಂದು 9:30. ಸುಜಿತ್ಗೆ ಎಣ್ಣೆ ಸ್ನಾನ ಮಾಡಿಸ್ತೀವಿ, ರೋಹಿತ್ಗೂ ಅಷ್ಟೇ ಎಣ್ಣೆ ಹಚ್ಚಿದ್ದೆ. ಇವಾಗ ಸ್ನಾನಕ್ಕೆ ಹೋಗಿದ್ದಾನೆ. ಸೊ ಇಬ್ಬರು ಮಕ್ಕಳು ರೆಡಿ ಆಗಿಬಿಟ್ರೆ ನಾವು ರೆಡಿ ಆದಂಗೆ. ಸೊ ಸುಜಿತ್ ಹೇಗೆ ಕಾಣಿಸ್ತಿದ್ದಾನೆ ಅಂತ ಕಮೆಂಟ್ ಮಾಡಿ ಇರಿ. ಹಂಗೆ ಜಾಣ ಮುದ್ದು ನೀನು ನೋಡಿ. ನಮ್ಮ ಸುಜಿತ್ ಸ್ಟೈಲ್ ನೋಡಿ, ವಾವ್ ಏನು ಸೂಪರಾಗಿ ಕಾಣಿಸ್ತಿದೆ ನಮ್ಮ ಕಂದ, ಜಾಣ. ಹೋಗಪ್ಪಂಗೆ ತೋರಿಸೋಗಿ ಡ್ರೆಸ್ಸು. ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಬಂದು ಯುಗಾದಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ಸೊ ಇವತ್ತು ಭಾನುವಾರ. ಇವಾಗ ತಾನೇ ಸ್ನಾನ ಎಲ್ಲ ಮುಗಿಸ್ಕೊಂಬಂದೆ, ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಕಡೆ ಅಡುಗೆ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಸೊ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಸೊ ಇನ್ನು ನಾನೇನು ಸ್ಯಾರಿ ಎಲ್ಲ ಏನು ವೇರ್ ಮಾಡಿಲ್ಲ. ಸೊ ಅಡುಗೆ ಪ್ರಿಪ್ರೇಷನ್ ಅಲ್ವಾ, ಎಲ್ಲ ರೆಡಿ ಆದಮೇಲೆ, ಪೂಜೆ ಎಲ್ಲ ರೆಡಿ ಆದಮೇಲೆ ಪೂಜೆಗೆ ಸ್ಯಾರಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಸೆಕೆ, ಬಿಸಿಲು, ಮಕ್ಕಳಿಗಿಬ್ರಿಗೂ ಎಣ್ಣೆ ಸ್ನಾನ ಆಯಿತು. ಸುಜಿತ್ಗೆ ಹೊಸ ಡ್ರೆಸ್ ಹಾಕಿದ್ದೀನಿ. ಮನೆಯವ್ರು ಇನ್ನೂ ಈಗ ಸ್ನಾನಕ್ಕೆ ಹೋಗಿದ್ದಾರೆ. ಸೊ ಒಂದು ರೌಂಡ್ ಅವ್ರಿಗೆಲ್ಲ ತಿಂಡಿ ಕೊಟ್ಟಿದ್ದಾಯಿತು. ಸೊ ನಾನೇನು ತಿಂಡಿ ತೊಗೊಂಡಿಲ್ಲ, ರಾಗಿ ಮಾಲ್ಟ್ನ ಕುಡ್ದಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ಒಂದೇ ಸಲ ಮಧ್ಯಾಹ್ನಕ್ಕೆ ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಹಬ್ಬ ಎಲ್ಲ ಹೇಗೆ ಮಾಡ್ತಾ ಇದ್ದೀರಾ, ಹಬ್ಬ ಎಲ್ಲ ಚೆನ್ನಾಗಾಯ್ತಾ ಹೇಗೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಬನ್ನಿ ಇವಾಗ ಬ್ಲಾಗ್ನ ಶುರು ಮಾಡೋಣ. ಇವಾಗ ಸ್ನೇಹಿತರೆ ಒಬ್ಬಟ್ಟು ಸಾಂಬಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಹೂರಣ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಓದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಇವಾಗ ಒಬ್ಬಟ್ಟು ಸಾಂಬಾರು ಹೇಗೆ ಮಾಡ್ಕೊಳ್ಳೋದು, ಹೇಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಏನು ಅಂದರೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಒಬ್ಬಟ್ಟು ಸಾಂಬಾರು ಅಂತ ಬಂದಾಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡ್ರೇ ಅದರ ಟೇಸ್ಟ್ ಚೆನ್ನಾಗಿರೋದು. ಸೊ ಈ ರೀತಿಯಾಗೂ ಕೂಡ ಒಂದು ಸಲ ಟ್ರೈ ಮಾಡಿ. ಸೂಪರ್ ಅಂದರೆ ಸೂಪರ್ ಇತ್ತು ಸಾಂಬಾರು. ಇನ್ನೂ ಸ್ವಲ್ಪ ರೈಸ್ ಹಾಕ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಯಾರಿಗಾದ್ರೂ ಆಗಲಿ, ಸಾಂಬಾರು ಒಬ್ಬಟ್ಟು ಸಾಂಬಾರು ಚೆನ್ನಾಗಿದ್ದಾಗ. ಸೊ ಇದು ನನಗೆ ಅತ್ತೆ ಹೇಳ್ಕೊಟ್ಟಿರೋ ಅಂಥ ರೆಸಿಪಿ. ಇವಾಗ ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಒಂದು ದಪ್ಪ ಗಾತ್ರದ ಈರುಳ್ಳಿನ ಅದನ್ನು ಕೂಡ ಹಚ್ಚಿ ಈ ಥರ ಉರಿಯೋದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಯಾವ ರೀತಿಯಾಗಿ ಉರಿಬೇಕು ಅಂತ ಅಂದರೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಒಬ್ಬಟ್ಟು ಸಾಂಬಾರು ಹೇಗೆ ಮಾಡೋದು ಅಂತ. ಸೊ ನಾನು ಮಾಡೋ ರೀತಿನಲ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಈರುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಹುರ್ಕೋತಾ ಇದ್ದೀನಿ. ಇದು ಹುರ್ಕೊಂಡ ನಂತರ ಇದ್ರ ಜೊತೆಗೆ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಖಾರದ ಮೆಣಸಿನ್ಕಾಯಿ ಹಾಕೋತಾ ಇಲ್ಲ. ಯಾಕೆ ಅಂತ ಅಂದರೆ ಸಾಂಬಾರು ಪೌಡ್ರ್ ಹಾಕ್ತೀನಿ. ನಮ್ಮ ಮನೆಗಳಲ್ಲಿ ಸಾಂಬಾರು ಪೌಡ್ರು, ಖಾರದ ಪುಡಿ ಒಟ್ಟಿಗೆ ಮಾಡಿಸೋದ್ರಿಂದ ಅದರಲ್ಲೂ ಖಾರ ಇರುತ್ತೆ. ಸೊ ಹಾಗಾಗಿ ನಾನು ಬರೀ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು 7-8 ಹಾಕ್ಕೊಂಡು ಇದ್ರ ಜೊತೆಗೇ ಫ್ರೈ ಮಾಡ್ಕೋತಾ ಇದ್ದೀನಿ.
ಇದ್ರ ಜೊತೆಗೆ ಒಂದು 2 ಸ್ಪೂನಷ್ಟು ಜೀರಿಗೆನ ಹಾಕೋತೀನಿ. ಜೀರಿಗೆ ನಾನು ಮೊದಲೇ ಹಾಕ್ಕೊಂಡಿಲ್ಲ, ಅಥವಾ ಸಪ್ರೇಟ್ ಒಂದೊಂದನ್ನೇ ನಾನು ಹುರಿದು ಇಟ್ಕೋತಾ ಇಲ್ಲ. ಸೊ ಎಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಅದಾದ ನಂತರ ಮೆಣಸಿನ್ಕಾಯಿ ಜೊತೆಗೆ ಜೀರಿಗೆನ ನಾನು ಲಾಸ್ಟ್ಗೆ ಹಾಕೋತಾ ಇದ್ದೀನಿ. ಯಾಕೆಂದರೆ ಹೋಗುತ್ತೆ, ಅದಕ್ಕೋಸ್ಕರ ಒಂದು 2 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಸ್ನೇಹಿತರೆ ಒಂದು ಕಡ್ಡಿಯಷ್ಟು ಕರಿಬೇವು ಕೂಡ ನಾನು ಹಾಕ್ಕೊತೀನಿ. ಕರಿಬೇವನ್ನ ಹಾಕೋದ್ರಿಂದ ಸಾಂಬಾರು ಘಮ ಚೆನ್ನಾಗಿ ಬರ್ತಾ ಇರತ್ತೆ. ಸೊ ಸುಮಾರು ಮನೆಗಳಲ್ಲಿ ಕರಿಬೇವು ಹಾಕಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ಒಂದು ಕಡ್ಡಿ ಕರಿಬೇವು ಎಲೆನ ಹಾಕಿ ರುಬ್ಬೋದಕ್ಕೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇವಾಗ ಇದ್ರ ಜೊತೆಗೆ ಇದಾದ ನಂತರ ನಾನು ಹಸಿ ತೆಂಗಿನಕಾಯಿ ತುರಿನೂ ಕೂಡ ಹಾಕೋತಾ ಇದ್ದೀನಿ. ಹಸಿ ತೆಂಗಿನಕಾಯಿ ತುರಿ ಎಷ್ಟು ಹಾಕೋತಾ ಇದ್ದೀನಿ ಅಂತಂದರೆ, ಒಂದು ಚಿಕ್ಕ ಹೋಳಲ್ಲಿ ಒಂದು ಅರ್ಧ ತೆಂಗಿನ ಹೋಳನ್ನ ಹಾಕ್ಕೋತಾ ಇದ್ದೀನಿ. ಒಂದು ಚಿಕ್ಕ ಹೋಳಲ್ಲಿ ಒಂದು ಅರ್ಧ ತುರಿದು ಹಾಕ್ಕೊತಾ ಇರೋವಂಥದ್ದು. ಸೊ ಅದನ್ನು ಕೂಡ ನಾನು ಇದ್ರ ಜೊತೆಗೆ ಫ್ರೈ ಮಾಡ್ಕೊತೀನಿ, ತೆಂಗಿನಕಾಯಿ ತುರಿನ. ಸೊ ತುಂಬ ಏನು ಫ್ರೈ ಮಾಡಲ್ಲ, ಜಸ್ಟು ಸುಮ್ಮನೆ ಬಾಡಿಸ್ಕೊಳ್ಳೋದಷ್ಟೇ. ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಹುರ್ಕೊಂಡಾದ ನಂತರ ಜಸ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಬಾಡಿಸ್ಕೊತೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಏನು ಸಾಂಬಾರಿಗೆ ಬೇಳೆ ಎತ್ತಿಟ್ಕೊಂಡಿರ್ತೀವಲ್ವ, ಬೇಳೆನೂ ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೇಳಿದ್ನಲ್ಲ, ತುಂಬ ಫ್ರೈ ಮಾಡೋಂಗಿಲ್ಲ, ಸುಮ್ಮನೆ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು ಅಷ್ಟೇ. ಇದು ಮಿಕ್ಸ್ ಆದ ನಂತರ ಸ್ಟವ್ನ ಆಫ್ ಮಾಡೋ ಅಂಥದ್ದು. ಸೊ ಆಫ್ ಮಾಡಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತೀನಿ. ಇದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಮನೇಲಿ ಮಾಡ್ಕೊಂಡಿರುವಂತಹ ಸಾಂಬಾರು ಪೌಡರು, ನಾವು ಪ್ರತಿನಿತ್ಯ ಸಾಂಬಾರಿಗೆ ಬೇಳೆ ಪೌಡ್ರನ್ನ ಉಪಯೋಗಿಸ್ತೀವಲ್ವ, ಅದನ್ನೇ ನಾನು ಹಾಕೋತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಇದ್ರ ಜೊತೆಗೆ ಸೇರಿಸ್ಕೊತೀನಿ. ಹುಣಸೆ ಹಣ್ಣು ಆಲ್ರೆಡಿ ನಾನು ನೆನೆಸಿ ಇಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ. ಯಾಕೆ ಅಂತಂದರೆ ಸ್ವಲ್ಪ ಗಟ್ಟಿ ಇರುತ್ತೆ ಹುಣಸೆ ಹಣ್ಣು, ಹುಳಿ ಚೆನ್ನಾಗಿ ಬಿಡಲ್ಲ. ಹಾಗಾಗಿ ಸ್ವಲ್ಪ ನೆನೆಸಿಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ನೋಡಿ, ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಟೊಮೊಟೊ ಇದೆಲ್ಲ ಹಾಕಲ್ಲ. ಒಬ್ಬಟ್ಟು ಸಾಂಬಾರಿಗೆ ನಮ್ಮ ಕಡೆ ಟೊಮೊಟೊ ಎಲ್ಲ ಯೂಸ್ ಮಾಡಲ್ಲ, ಇಷ್ಟೇ ಹಾಕೋದು. ನೋಡಿ, ಒಂದು 3 ಸ್ಪೂನಷ್ಟು ಧನಿಯಾ ಪೌಡ್ರು, ಅಂದರೆ ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ಸ್ಕೊಂಡಿದ್ದೀವಲ್ವ, ಅದು ಒಂದು 3 ಸ್ಪೂನ್ ಹಾಕ್ಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಇಷ್ಟೇ ಸ್ನೇಹಿತರೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋ ಅಂಥದ್ದು. ಜೊತೆಗೆ ಬೇಳೆ ಕಟ್ಟು ಏನು ಬಸ್ದಿಟ್ಟಿರ್ತೀವಿ ಅದನ್ನೇ ಹಾಕ್ಕೊಂಡು, ಆ ನೀರನ್ನೇ ಹಾಕ್ಕೊಂಡು ರುಬ್ಕೊತೀವಿ. ಸೊ ನೋಡಿ, ಇವಾಗ ಸಂಪೂರ್ಣವಾಗಿ ತಣ್ಣಗಾಗಿದೆ. ಇವಾಗ ಇದ್ರ ಜೊತೆಗೆ ಇನ್ನೇನು ಹಾಕೋದಿಲ್ಲ, ಇಷ್ಟೇ ಹಾಕೋದು. ಬೇಳೆ ಕಟ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಮತ್ತು ಇದ್ರ ಜೊತೆಗೆ ಸೇರಿಸ್ಕೊಳ್ಳೋ ಅಂಥದ್ದು ಅಷ್ಟೇ. ಸ್ವಲ್ಪ ಸಾಂಬಾರು ನಾನು ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ಮಂಗಳವಾರ ಒರೆಸ್ತಡ್ಕಿರೋದ್ರಿಂದ ಸೋಮವಾರ ಸಾಂಬಾರು ಗೊತ್ತೇ ಇದೆ ನಿಮ್ಮೆಲ್ರಿಗೂ. ಒಪ್ಪಟ್ಟು ಸಾಂಬಾರು ಅಂದರೆ ಎಲ್ರಿಗೂ ತುಂಬ ಇಷ್ಟ. ಹಾಗಾಗಿ ಸ್ವಲ್ಪ ಈ ಸಲ ಜಾಸ್ತಿನೇ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಒರೆಸ್ತಡ್ಕು ಒನ್ ಡೇ ಸ್ಕಿಪ್ ಆಗಿರೋದ್ರಿಂದ. ಸೊ ಇವಾಗ ಇದ್ರ ಜೊತೆಗೆ 1 ಸ್ಪೂನಷ್ಟು ಸಿಹಿ ಹೂರಣನೂ ನಾನು ಸೇರಿಸ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಇಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ. ಸಿಹಿ ಹೂರಣ ಸೇರಿಸಿದಾಗ ಮಾತ್ರ ಒಬ್ಬಟ್ಟು ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. 1 ಸ್ಪೂನಷ್ಟು ಸೇರಿಸಿದ್ದೀನಿ, ನೀವು ಕೂಡ ಸೇರಿಸ್ಕೊಳ್ಳಿ. ಅದು ಹೇಳಿದ್ನಲ್ಲ, ವಿಡಿಯೋ ಸ್ಕಿಪ್ ಆಗಿದೆ ಅದು. ಇವಾಗ ಕುದಿಯೋದಕ್ಕೆ ಇಟ್ಟಿದ್ದೀನಿ ಒಲೆ ಮೇಲೆ. ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು. ನೋಡ್ತಾ ಇದ್ದೀರಾ ಸಾಂಬಾರು ಎಷ್ಟು ಚೆನ್ನಾಗಿದೆ ಅಂತ. ಕುದಿಬೇಕಾದ್ರೆ ಘಮ 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 ಅಂತ ಇರುತ್ತೆ ಮನೆಯೆಲ್ಲ, ಅಷ್ಟು ಪರಿಮಳ ಬರ್ತಾ ಇರುತ್ತೆ ಸಾಂಬಾರು. ನೋಡಿ, ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಬೇಕು. ತುಂಬ ಈಸಿ ಸಾಂಬಾರು ಮಾಡೋವಂಥದ್ದು, ಸಖತ್ ಟೇಸ್ಟಿಯಾಗಿರುತ್ತೆ. ಹೇಳಿದ್ನಲ್ಲ, ಒಬ್ಬಟ್ಟು ಸಾಂಬಾರು ಅಂದರೆ ಎಲ್ರಿಗೂ ಕೂಡ ತುಂಬ ಇಷ್ಟ. ಸೊ ನಾನು ಒಂದು ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳ್ಳೋಣ. ಸೊ ಹೇಗೂ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ, ಅದೇ ಪ್ಯಾನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ ಚಿಟಪಟ ಅಂದ ತಕ್ಷಣ ಒಣ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು, ಹಿಂಗು ಬೇಕಿದ್ರೂ ಕೂಡ ನೀವು ಹಾಕೋಬೋದು. ಸೊ ನಾನಿಲ್ಲಿ ಬೆಳ್ಳುಳ್ಳಿ ಸಾಂಬಾರಿಗೆ ಹೇಗೂ ಹಾಕಿರೋದ್ರಿಂದ ನಾನೇನು ಹಿಂಗನ್ನು ಯೂಸ್ ಮಾಡ್ತಾ ಇಲ್ಲ. ಬರೀ ಕರಿಬೇವನ್ನ ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಾಂಬಾರಿಗೆ ಒಗ್ಗರಣೆ ಕೊಟ್ಕೋತಾ ಇರೋ ಅಂಥದ್ದು. ಸೊ ಫೈನಲಾಗಿ ಒಂದು ಕಡೆ ಸಾಂಬಾರು ಕೂಡ ರೆಡಿ ಆಯಿತು. ಇವತ್ತಿನ ಒಂದು ಹಬ್ಬದ ಒಂದು ಬ್ಲಾಗಲ್ಲಿ ಅಡುಗೆ ರೆಸಿಪೀಸ್ನ ಒಂದು ಸ್ವಲ್ಪ ಜಾಸ್ತಿ ಶೇರ್ ಮಾಡಿದ್ದೀನಿ. ಅಂದರೆ ಹಬ್ಬಕ್ಕೆ ಏನೇನು ಮಾಡಿದ್ದೆ ಅಂತ ಶೇರ್ ಮಾಡಿರೋ ಅಂಥದ್ದು. ಸೊ ನೋಡಿ, ಒಗ್ಗರಣೆ ಕೂಡ ರೆಡಿ ಆಯಿತು. ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕಿ ಸ್ವಲ್ಪ ಸಾಂಬಾರನ್ನ ಒಂದು ಕುದಿ ಬರೆಸ್ಕೊಂಡ್ರೆ ಒಬ್ಬಟ್ಟು ಸಾಂಬಾರು ರೆಡಿ ಆಯಿತು. ಸೊ ಇದಾದಮೇಲೆ ಸ್ನೇಹಿತರೆ, ಹುಳಿ ಮಾಡ್ತಾಯಿದ್ದೀನಿ. ಅಂದರೆ ಏನಂತಾರೆ, ಕೂಟ್ ಅಂತಾರೆ ಕೆಲವೊಂದು ಕಡೆ, ಒಂದೊಂದು ಕಡೆ ಕಾಳು ಹುಳಿ ಅಂತಾರೆ. ಸೊ ನಾನು ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಾಳು ಹುಳಿ ಖಂಡಿತ ಬ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ, ನೋಡ್ಕೊಂಡು ಬೇಕಿದ್ರೆ ನೀವು ಮಾಡ್ಕೋಬಹುದು.
ಏನೇನು ಮಾಡ್ತಾ ಇದ್ದೀನಿ ಅಂದರೆ ಕಾಳು ಗೊಜ್ಜು ಮಾಡ್ಕೋತಾ ಇದ್ದೀನಿ. ಜೊತೆಗೆಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಟಿದ್ದೀನಿ. ಜಸ್ಟ್ ಅಡುಗೆ ಮಾಡಬೇಕಷ್ಟೇ. ಇವಾಗ ಕಾಳುಳಿಗೆ ರಾತ್ರಿನೇ ಒಂದು 3 ಹಿಡಿಯೋಷ್ಟು ಕಡಲೆಕಾಳನ್ನ ನೆನೆಸಿ ಇಟ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಇದ್ರ ಜೊತೆಗೆ ಬಟಾಣಿ ಕೂಡ ನೆನೆಸಿ ಇಟ್ಕೋಬೋದು. ಅಂದರೆ ಒಣ ಬಟಾಣಿನ ರಾತ್ರಿನೇ ಓವರ್ ನೈಟು ನೆನೆಸಿ ಇಟ್ಕೋಬೇಕಾಗತ್ತೆ. ಸೊ ನೀವೇನಾದರೂ ರಾತ್ರಿ ನೆನೆಸೋದು ಮರ್ತಿದ್ದೆ ಅಂತ ಅಂದರೆ ಸ್ವಲ್ಪ ನೀರನ್ನ ಬಿಸಿ ಮಾಡಿಕೊಂಡು ಕಡಲೆಕಾಳನ್ನ ಒಂದು 2 ಅವರ್ ನೆನೆಸ್ಕೊಂಡ್ರೆ ಸಾಕು, ಈ ಥರ ಚೆನ್ನಾಗಿ ನೆಂದಿರುತ್ತೆ. ಸೊ ನೋಡಿದ್ರಲ್ಲ, ಒಂದು 3 ಹಿಡಿಯೋಷ್ಟು ಕಡಲೆಕಾಳನ್ನ ನೆನೆಸಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಸಪ್ರೇಟಾಗಿ ಬೇಯಿಸ್ಕೋಬೇಕು. ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ಕಾಳು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ನೀರು ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ಯಾಕೆಂದರೆ ಈ ಬೇಯಿಸಿರೋ ಅಂಥ ಏನಿರುತ್ತೆ ನೀರು, ಅದನ್ನು ನಾನು ಚೆಲ್ಲೋದಿಲ್ಲ, ಹಾಗೆ ಉಪಯೋಗಿಸ್ಕೊತೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಕಡಲೆಕಾಳು ಬೇಯೋದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನೇ ಹಾಕ್ಕೊಂಡು ಇವಾಗ ಒಂದು 3 ವಿಷಲ್ ಬರ್ಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ಇಷ್ಟು ಸಾಫ್ಟಾಗಿ ಬೆಂದಿದ್ರೆ ಸಾಕಾಗುತ್ತೆ. ಇವಾಗ ಒಂದು 2 ಈರುಳ್ಳಿನ ಹೀಗೆ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಆಲೂಗಡ್ಡೆ ಮತ್ತು ಬದನೆಕಾಯಿನ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಮುಂಚೆನೇ ಕಟ್ ಮಾಡಿ ನೀರಿಗೆ ಹಾಕಿ ಇಟ್ಕೋಬೇಕು, ಇಲ್ಲ ಅಂದರೆ ಎಲ್ಲ ಕಪ್ ಬಂದುಬಿಡುತ್ತೆ. ಅಂದರೆ ಬದನೆಕಾಯಿ ಇದಕ್ಕೆ ಹಸಿರು ಬದನೆಕಾಯಿನೇ ಚೆನ್ನಾಗಿರೋ ಅಂಥದ್ದು. ಸೊ ಹಸಿರು ಬದನೆಕಾಯಿ ಎಳೆದು ಉಪಯೋಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು. ಏನೇನು ಹಾಕ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ ಒಂದು ಹೋಳಷ್ಟು ಚಿಕ್ಕ ಹೋಳಷ್ಟು ತೆಂಗಿನಕಾಯಿ ತುರಿ ಮತ್ತು ಒಂದು ಹುಳಿ ಟೊಮೊಟೊ, ಇದ್ರ ಜೊತೆಗೆ ಸ್ವಲ್ಪ ಶುಂಠಿನ ಹಾಕ್ಕೊತಾ ಇದ್ದೀನಿ, ಹಸಿ ಶುಂಠಿ, ಮತ್ತು 1 ಗಡ್ಡೆವಷ್ಟು ಬೆಳ್ಳುಳ್ಳಿ. ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಮಸಾಲೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಇವಾಗ 1 ಗಡ್ಡೆವಷ್ಟು ಬೆಳ್ಳುಳ್ಳಿ, ಅದರ ಜೊತೆಗೆ ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಒಂದು 6 ಲವಂಗ, ಮತ್ತು 1 ಗಡ್ಡೆವಷ್ಟು ಈರುಳ್ಳಿ, ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಯಾವ ರೀತಿಯಾಗಿ ರುಬ್ಕೋಬೇಕು ಅಂದರೆ, ಈ ಒಂದು ಮಸಾಲಾನ ತರ್ತರಿಯಾಗಿ ರುಬ್ಬಬೇಕು ಸ್ನೇಹಿತರೆ. ತುಂಬ ಪೇಸ್ಟ್ ರೀತಿಯೆಲ್ಲ ರುಬ್ಕೋಬಾರ್ದು, ಚೆನ್ನಾಗಿರಲ್ಲ, ಸಾಂಬಾರು ಥರ ಆಗಿಬಿಡುತ್ತೆ. ಸೊ ತರ್ತರಿಯಾಗಿ ರುಬ್ಕೋಬೇಕು. ಇದನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ತರ್ತರಿಯಾಗಿ ರುಬ್ಬಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕೂಟು ಅಥವಾ ಕಾಳು ಹುಳಿ. ಸೊ ಯುಗಾದಿ ಹಬ್ಬಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಕಾಳು ಹುಳಿ ಮಾಡೇ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಅಂತ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ತರ್ತರಿಯಾಗಿ ನೋಡಿ ಇಷ್ಟು ಮಟ್ಟಿಗೆ ರುಬ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ, ಈ ಥರ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಅದೇ ಒಂದು ಕುಕ್ಕರ್ನ ನಾನು ವಾಶ್ ಮಾಡಿ ಮತ್ತೆ ಇಟ್ಕೊಂಡಿದ್ದೀನಿ, ಅದರಲ್ಲೇ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಆಯಿಲ್ನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸಾಸಿವೆನ ಹಾಕ್ಕೋತೀನಿ. ಸ್ವಲ್ಪ ಸಾಸಿವೆ ಚಿಟ್ಗುಟ್ ನಂತರ ಇದಕ್ಕೆ ಕರಿಬೇವು ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಿ ಉದ್ದುದಕ್ಕೆ, ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋಬೇಕಾಗತ್ತೆ. ಸೊ ಸಾಮಾನ್ಯವಾಗಿ ಕೆಲವರು ಎಲ್ಲ ತರಕಾರಿಗಳನ್ನ ಹಾಕ್ಕೋತಾರೆ, ಕ್ಯಾರೆಟು ಮತ್ತು ಬೀನ್ಸು ಎಲ್ಲನೂ ಹಾಕ್ಕೋತಾರೆ, ತೊಂದರೆ ಇಲ್ಲ. ನಿಮ್ಗೆ ಇಷ್ಟ ಇತ್ತು ಅಂದರೆ ಹಾಕ್ಕೋಬೋದು. ಇದ್ರ ಜೊತೆಗೆ ನೀವು ಬಾಳೆಕಾಯಿ ಕೂಡ ಹಾಕ್ಕೊಬೋದು. ಬಾಳೆಕಾಯಿ ಈಗ ಸೀಸನ್ನು, ಬೇಸಿಗೆನಲ್ಲಿ ಎಲ್ಲ ಕಡೆ ಸಿಗ್ತಾ ಇರುತ್ತೆ, ಸಾಂಬಾರಿಗೆ ಹುಳಿಗೆ ಎಲ್ಲ ಸಿಗ್ತಾ ಇರುತ್ತೆ ನೋಡಿ. ಬೇಕಿದ್ರೆ ನೀವು ಬರೀ ಬಾಳೆಕಾಯಿ ಹಾಕ್ಬೋದು, ಆಲೂಗಡ್ಡೆ ಬದನೆಕಾಯಿ ಸ್ಕಿಪ್ ಮಾಡಿ ಬೇಕಿದ್ರೆ ಬಾಳೆಕಾಯಿ ಹಾಕ್ಬೋದು. ಇವಾಗ ಈರುಳ್ಳಿನೂ ಹಾಕ್ಕೊಂಡೆ, ಕರಿಬೇವು ಹಾಕ್ಕೊಂಡೆ, ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಇವಾಗ ಹಚ್ಚಿಟ್ಕೊಂಡಿರುವಂತಹ ಬದನೆಕಾಯಿ ಮತ್ತು ಆಲೂಗಡ್ಡೆನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಬೇಕು. ಸ್ನೇಹಿತರೆ, ಕಡಲೆಕಾಳನ್ನು ನೆನೆಸಿಟ್ಕೊಂಡಿದ್ರೆ ತುಂಬ ಈಸಿ, ಕ್ವಿಕ್ಕಾಗಿ ಆಗೋಗುತ್ತೆ. ಏನು ತುಂಬ ಹೆವಿಯಾಗಿ ಏನು ಇರೋದಿಲ್ಲ. ಮಸಾಲ ತೋರಿಸೋದ್ನಲ್ಲ ಅಷ್ಟೇ ಸಾಕು, ತುಂಬ ಹೆವಿಯಾಗಿ ಪುದೀನ ಇದನ್ನೆಲ್ಲ ಹಾಕಿ ರುಬ್ಬಾರ್ದು, ಚೆನ್ನಾಗಿರೋದಿಲ್ಲ. ಇವಾಗ ನೋಡಿ ತರಕಾರಿ ಕೂಡ ಬಾಡಿಸ್ಕೊತಾ ಇದ್ದೀನಿ ಈ ರೀತಿಯಾಗಿ. ಕುಕ್ಕರಲ್ಲಿ ಒಂದು 3 ವಿಷಲ್ ಬರ್ಸ್ಕೊಂಡ್ರೆ ಅಥವಾ 2 ವಿಷಲ್ ಬರ್ಸ್ಕೊಂಡ್ರೆ ಸಾಕು, ನಿಮಗೆ ಹುಳಿ ರೆಡಿ ಆಗುತ್ತೆ. ಸಾರಿ ಸ್ನೇಹಿತರೆ, ಪಕ್ಕದಲ್ಲಿ ಡಿಸ್ಟರ್ಬ್ ಅನ್ನಿಸ್ತಾ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸುಜಿತ್ ಇಲ್ಲಿ ಪಕ್ಕದಲ್ಲ ಆಟ ಆಡ್ತಾ ಇರ್ತಾನೆ. ಹಾಗಾಗಿ ಇವಾಗ ರುಬ್ಬಿರೋ ಅಂಥ ಮಸಾಲ ಏನಿರುತ್ತೆ ಅದನ್ನು ಇದ್ರ ಜೊತೆ ಸೇರಿಸ್ಕೊಂಡು ಅದನ್ನು ಕೂಡ ಬಾಡಿಸ್ಕೊತಾ ಇದ್ದೀನಿ. ಇದಕ್ಕೆ ಧನಿಯಾ ಪೌಡರು ಮತ್ತು ಖಾರದ ಪುಡಿ ಎರಡೂ ಹಾಕ್ಕೋಬೇಕಾಗತ್ತೆ. ಮನೇಲಿ ಮಾಡ್ಕೊಂಡಿರೋ ಸಾಂಬಾರು ಪುಡಿ ಆಗಲಿ ಅಥವಾ ಹುಳಿ ಪುಡಿ ಆಗಲಿ ಹಾಕಬೇಡಿ. ಸಪ್ರೇಟಾಗಿ ಧನಿಯಾ ಪುಡಿ ಸಿಗುತ್ತೆ ನೋಡಿ, ಬರೀ ಧನಿಯಾ ಪೌಡರು, ಅದನ್ನು ಹಾಕ್ಕೋಬೇಕಾಗತ್ತೆ. ಇವಾಗ ಒಂದು ಸ್ವಲ್ಪ ಮಿಕ್ಸಿ ತೊಳೆದಿರೋ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ. ಧನಿಯಾ ಪೌಡರು
ಜೊತೆಗೆ ಅಚ್ಚ ಖಾರದ ಪುಡಿ ಸಪ್ರೇಟ್ ಹಾಕ್ಸ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕಾಗುತ್ತೆ. ಖಾರ ನಿಮಗೆ ನೋಡಿಕೊಂಡು ರುಚಿಗೆ ಎಷ್ಟು ಬೇಕು, ಸ್ವಲ್ಪ ಸ್ಪೈಸಿ ಆಗಬೇಕು, ಖಾರ ಜಾಸ್ತಿ ಬೇಕು ಅಂದರೆ ಒಂದೆರಡು ಸ್ಪೂನು ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ಮೀಡಿಯಮ್ಮು ಅಂತ ಅಂದರೆ ಏನು ಹಸಿರು ಮೆಣಸಿನ್ಕಾಯಿ ಏನೂ ಹಾಕಿಲ್ಲ ನೋಡಿ, ಹಾಗಾಗಿ ಸ್ವಲ್ಪ ಖಾರದ ಪುಡಿ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಮೊದಲೇ ಜಾಸ್ತಿ ನೀರು ಹಾಕಬೇಡಿ, ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು, ಗೊಜ್ಜು ಟೈಪಲ್ಲೇ ಮಾಡಬೇಕು. ಇಲ್ಲಾಂದರೆ ಇದು ಹುಳಿ ಬದಲಿಗೆ ಸಾಂಬಾರು ಆಗೋಗ್ಬಿಡುತ್ತೆ. ಹಾಗಾಗಿ ಸಾಂಬಾರು ಪೌಡ್ರು ಅಷ್ಟೇ, ಹುಳಿ ಪೌಡ್ರೆಲ್ಲ ಹಾಕಬಾರ್ದು, ಸಾಂಬಾರು ಫೀಲ್ ಬರ್ತಾ ಇರುತ್ತೆ ನಿಮಗೆ. ಸ್ವಲ್ಪ ಧನಿಯಾ ಪೌಡ್ರು ಸಪ್ರೇಟ್ ಮಾಡಿಸಿರೋ ಅಂಥದ್ದು ಹಾಕಬೇಕು. ಇವಾಗ ನೋಡಿ, ಇವಾಗ ಸ್ಪೈಸಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಏನು ಬೇಯಿಸಿಟ್ಕೊಂಡಿದ್ದೀವಿ ಕಡಲೆಕಾಳು ಸಾಫ್ಟಾಗಿ, ಅದನ್ನು ಹಾಕೋತಾ ಇದ್ದೀನಿ. ಒಂದು 2 ವಿಷಲ್ ಬರ್ಸ್ಕೊಂಡ್ರೆ ಸಾಕು ನೀವು ಕಡಲೆಕಾಳು ಬೇಯಿಸೋದಕ್ಕೆ, ಇದ್ರ ಜೊತೆ ಕೂಡ ಬೇಯುತ್ತಲ್ವ. ಹಾಗಾಗಿ ನಾನು ಕಡಲೆಕಾಳು ನೀರೇನು ಚೆಲ್ಲಿಲ್ಲ, ಅದ್ರ ಜೊತೆಗೇನೆ ನೀರು ಸಮೇತ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ನೋಡ್ಕೊಳ್ಳಿ, ಒಂದು ಸ್ವಲ್ಪ ಬೇಯೋದಕ್ಕೆ ಎಷ್ಟು ಬೇಕಷ್ಟು ಗೊಜ್ಜು ಟೈಪೇ ಇರಲಿ. ಸ್ವಲ್ಪ ನೀರೇನಾದರೂ ಬೇಕಾದರೆ ಮಿಕ್ಸಿ ಜಾರ್ ತೊಳೆದಿರೋ ಅಂಥ ನೀರನ್ನೇ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ತುಂಬ ನೀರು ಹಾಕಬಾರ್ದು, ಚೆನ್ನಾಗಿ ಬರಲ್ಲ. ಇವಾಗ ನೋಡಿ, ನಾನು ಕೂಡ ಜಾರ್ ತೊಳೆದಿರೋ ಅಂಥ ನೀರನ್ನು ನೀಟಾಗಿ ತೊಳೆದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಉಪ್ಪು ಅಷ್ಟೇ ಗೊಜ್ಜು ಟೈಪ್ ಮಾಡ್ತಾ ಇರೋದ್ರಿಂದ ನೋಡಿಕೊಂಡು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಅಥವಾ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಒಂದು 2 ವಿಷಲ್ ಬರೆಸ್ಕೊಂಡ್ರೆ ನಿಮಗೆ ಹುಳಿ ರೆಡಿಯಾಗುತ್ತೆ. ನಾನು ನಿಮಗೆ ತೋರಿಸ್ತೀನಿ. 2 ವಿಷಲ್ ಆದಮೇಲೆ ಮತ್ತೆ ಕುದಿಯೋದಕ್ಕೆ ಇಡ್ತೀನಿ. ಯಾಕೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಷಲು ಬರ್ಸ್ಕೊಂಡ ನಂತರ ಮತ್ತೆ 2 ವಿಷಲ್ ಆದಮೇಲೆ ಮತ್ತೆ ಇದನ್ನು ನಾನು ಕುದಿಯೋದಕ್ಕೆ ಇಡಬೇಕು. ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಈ ರೀತಿಯಾಗಿ ಕುದಿ ಬಂದ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲು ಬರ್ಸ್ಕೊಳ್ಳಿ. ಒಂದು 2-3 ನಿಮಗೆ ಸಾಫ್ಟಾಗಿ ತುಂಬ ಸಾಫ್ಟಾಗಿ ಬೇಕು ಅಂತಂದರೆ ಒಂದು 3 ವಿಷಲ್ ಓಡಿಸ್ಕೊಳ್ಳಿ. ಇಲ್ಲ ಅಂತಂದರೆ ಒಂದು 2 ವಿಷಲ್ಗೆ ಸಾಕಾಗುತ್ತೆ. ಬನ್ನಿ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹೇಗಾಗಿದೆ ಹುಳಿ ಅಂತ. ತುಂಬ ಚೆನ್ನಾಗಿದೆ ಕಾಳು ಹುಳಿ ಅಂತೂ. ಸೊ ಇವಾಗ ಮತ್ತೆ ಕುದಿಯೋಕ್ಕೆ ಇಟ್ಟಿದ್ದೀನಿ ನಾನು. ಯಾಕೆ ಅಂದರೆ ಇದಕ್ಕೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ತೆಂಗಿನಕಾಯಿ ತುರಿ ಬಾಯಿಗೆ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ಹುಳಿ ರೆಡಿಯಾಗಿದೆ ನೋಡಿ, ಕಾಳು ಹುಳಿ. ಇದಕ್ಕೆ ಒಂದು ಹೋಳಷ್ಟು ಅಥವಾ ನಿಮ್ಗೆ ಎಷ್ಟು ಬೇಕಷ್ಟು ತೆಂಗಿನಕಾಯಿ ತುರಿನ ಇದ್ರ ಜೊತೆಗೆ ಸೇರಿಸ್ಕೊಂಡು ಇವಾಗ ನೋಡಿ ಕಾಯಿ ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ನಾನು. ತೆಂಗಿನಕಾಯಿ ಹಾಕಿದ ಮೇಲೆ ಒಂದು 5 ನಿಮಿಷ ಕುದಿಸ್ಬೇಕು. ಯಾಕೆಂದರೆ ಬೇಸಿಗೆ ಆಗಿರೋದ್ರಿಂದ ತೆಂಗಿನಕಾಯಿ ನಾವು ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಸ್ಮೆಲ್ ಬಂದ್ಬಿಡುತ್ತೆ ಹುಳಿ. ಹಾಗಾಗಿ ಕಾಳು ಹುಳಿಗೆ ತೆಂಗಿನಕಾಯಿ ಹಾಕಿದ ಮೇಲೆ ಒಂದು 5 ನಿಮಿಷ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಸಂಜೆವರೆಗೂ ಕೂಡ ಚೆನ್ನಾಗಿರುತ್ತೆ. ನಿಮಗೆ ಸೈಡ್ ಡಿಶ್ ಆಗಿ ಒಂದು ಒಳ್ಳೆ ತರಕಾರಿ ಹುಳಿನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಅಂದರೆ ಕಾಳು ಹುಳಿ ತರಕಾರಿ ಕಾಳು ಹುಳಿನ ತೋರಿಸ್ಕೊಟ್ಟಿದ್ದೀನಿ. ನೋಡಿದ್ರಲ್ಲ, ಇವಾಗ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಸ್ನೇಹಿತರೆ, ನಿಜ ಇದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ವಿಷಲ್ ಬಂದಿದ ತಕ್ಷಣ ಅಷ್ಟು ಘಮ 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 ಅಂತ ಇರುತ್ತೆ ಮನೆಯೆಲ್ಲವೂ ಕೂಡ. ಸೊ ಸುಜಿತ್ ಅಂತೂ ಇದ್ರ ಸ್ಮೆಲ್ಗೆ ನಂಗೆ ಹೊಟ್ಟೆ ಹಸಿವಾಯಿತು ಊಟ ಮಾಡಬೇಕು ಅಂತ ಹಠ ಮಾಡ್ತಾ ಇದ್ದ. ಅಷ್ಟು ಚೆನ್ನಾಗಿತ್ತು ನಿಜವಾಗ್ಲೂ ಕಾಳು ಹುಳಿ. ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ನೀವು ಕೂಡ. ಹೇಗೆ ಬಂತು ಏನು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಹಬ್ಬಕ್ಕೆ ಮಾಡಬೇಕು ಅಂತ ಏನಿಲ್ಲ, ಮನೆಯಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ಗಳೆಲ್ಲ ಇದ್ದಾಗ ಈ ರೀತಿಯಾಗಿ ಸೈಡ್ ಡಿಶ್ ಆಗಿ ಕಾಳು ಹುಳಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಕಡೆ ಕಾಳು ಹುಳಿ ಕೂಡ ರೆಡಿ ಆಯಿತು, ಸಾಂಬಾರು ಆಯಿತು. ಇವಾಗ ಬಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಮಿರ್ಚಿ ಬಜ್ಜಿನ ಮಾಡ್ಕೊತಾ ಇದ್ದೀನಿ, ಮೆಣಸಿನ್ಕಾಯಿ ಬಜ್ಜಿ. ಸೊ ಇವಾಗ ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಒಂದು 1/4 kgಗಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ನೇಹಿತರೆ ಒಂದು 2-3 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಯಾತಕ್ಕೆ ಅಂತಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಬಜ್ಜಿ ಅನ್ನೋ ಕಾರಣಕ್ಕೆ. ಸೊ ಇದಕ್ಕೆ 1-2 ಸ್ಪೂನಷ್ಟು ಖಾರದ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಸ್ನೇಹಿತರೆ ಒಂದು 1/4 ಸ್ಪೂನಷ್ಟು ಸೋಡಾ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಇದಕ್ಕೆ ಅಜ್ವೈನ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಮನೇಲಿ ಏನಾದರೂ ಅಜ್ವೈನ್ ಇದ್ದರೆ ಅದು ಕೂಡ ಹಾಕ್ಕೊಳ್ಳಿ. ಇವಾಗ ನಾನು ಸೋಡಾನ ಹಾಕ್ಕೊಂಡೆ. ಸೊ ಸೋಡಾ ಹಾಕಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಕ್ರಿಸ್ಪಿಯಾಗಿ. ಹಾಗಾಗಿ ಒಂದು 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಅಜ್ವೈನ್ನ ಈ ಥರ ಪೌಡ್ರು ಮಾಡ್ಕೊಂಡು ಹಾಗೆ ಕೈಯಲ್ಲಿ ಸ್ವಲ್ಪ ಪೌಡ್ರು ಮಾಡಿಕೊಂಡು ಒಂದು 1/2 ಸ್ಪೂನಷ್ಟು ಅಂದ್ಕೊಳ್ಳಿ, ಅದನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು
ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ಸೊ ನೆನೆಯೋದಕ್ಕೆ ಇಟ್ಟರೆ ಒಂದು 10 ನಿಮಿಷ ನೆನೆದ್ರೆ ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೆನಪಿರಲಿ, ಸೋಡಾನ ತುಂಬ ಹಾಕಬಾರ್ದು, ಯಾಕೆಂದರೆ ಎಣ್ಣೆ ಹಿಡಿದು ಬಿಡುತ್ತೆ. ಬಜ್ಜಿ ಎಲ್ಲ ತಿನ್ನೋಕ್ಕಾಗಲ್ಲ, ಮುಟ್ಟಿದ ತಕ್ಷಣ ಎಣ್ಣೆ ಬರ್ತಾ ಇರುತ್ತೆ. ಸೊ ಹಂಗಾಗಬಾರ್ದು ಅಂದರೆ ಸೋಡಾ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇವಾಗ ನೋಡಿ, ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸರಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಗಂಟು ಇಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಒಂದು ಕಡೆ ಬಜ್ಜಿ ಕೂಡ ಒಂದು ಕಡೆ ರೆಡಿ ಆಗುತ್ತೆ. ಇದು ನಾನು ಲಾಸ್ಟ್ನಲ್ಲಿ ಮಾಡ್ಕೋತೀನಿ ಬಜ್ಜಿ, ಇನ್ನೂ ಕೋಸಂಬರಿ ಮಾಡೋದಿದೆ. ಸೊ ಹಾಗಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಬಿಟ್ರೆ ನನ್ನ ಬೇರೆ ಅಡುಗೆಗಳು ಆಗೋ ಅಷ್ಟರಲ್ಲಿ ಇದು ಕೂಡ ರೆಡಿ ಆಗುತ್ತೆ, ನೆನೆಯುತ್ತೆ ಅನ್ನೋ ಕಾರಣಕ್ಕೆ ಒಂದು ಕಡೆ ಇದನ್ನು ಕಲಸಿ ಇಟ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಬಜ್ಜಿ ಹಿಟ್ಟು ಕೂಡ ರೆಡಿ ಆಯಿತು. ಇವಾಗ ಒಂದು ಸ್ವಲ್ಪ ಕೋಸಂಬರಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಪಟ ಅಂತ. ಸೊ ಒಂದು ಅರ್ಧ ಗಂಟೆ ಮುಂಚೆನೇ ಹೆಸರು ಬೇಳೆನ ನೆನೆಸಿಟ್ಟಿದ್ದೆ. ಬೇಸಿಗೆಗೆ ತುಂಬ ತಂಪು ಹೆಸರುಬೇಳೆ ಬಳಸೋದ್ರಿಂದ. ಹೆಸರುಬೇಳೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಒಂದು ಕ್ಯಾರೆಟ್ನ ತೊಗೊಂಡು ತುರ್ಕೊಂಡು ಹಾಕೋತಾ ಇದ್ದೀನಿ. ಕೆಲವ್ರಿಗೆ ಕ್ಯಾರೆಟು ತುರಿದಿದ ತಕ್ಷಣ ಮುದ್ದೆ ಥರ ಇರುತ್ತೆ, ಇಷ್ಟ ಆಗಲ್ಲ ಅಂದರೆ ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ಹಿಂಗೆ ತೊಳೆದ್ಬಿಟ್ಟು ತುರಿನ ಹಾಕಿದ್ರೆ ನಿಮಗೆ ಕೋಸಂಬರಿ ಒಳಗಡೆ ಕ್ಯಾರೆಟು ಉದುದ್ರಾಗಿ ಸಿಗುತ್ತೆ. ಇದೊಂದು ಟಿಪ್ಸ್ನ ಬೇಕಿದ್ರೆ ಫಾಲೋ ಮಾಡ್ಬೋದು ನೀವು. ಸುಜಿತ್ ನೋಡಿ ಸ್ವಲ್ಪನೇ ಕ್ಯಾರೆಟ್ ಎತ್ಕೊಂಡು ತಿಂತಾ ಇದ್ದಾನೆ, ಅವನಿಗೆ ಕ್ಯಾರೆಟ್ ಅಂದರೆ ತುಂಬ ಇಷ್ಟ. ಸೊ ಇವಾಗ ಇದಕ್ಕೆ ಹಸಿ ತೆಂಗಿನಕಾಯಿ ತುರಿ ಏನು ಅಂತ ಅಂದರೆ, ಕೋಸಂಬರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿನ ಮತ್ತು ಕ್ಯಾರೆಟ್ನ ಎರಡನ್ನೂ ಕೂಡ ತುಂಬ ಜಾಸ್ತಿ ಹಾಕಬೇಕು. ಜಾಸ್ತಿ ಹಾಕಿದಾಗ ಚೆನ್ನಾಗಿರುತ್ತೆ ಅದು ತಿನ್ನೋದಕ್ಕೆ. ಸೊ ಇದು ಕೂಡ ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ಮನೇಲಿ ಮಕ್ಕಳು ತಿನ್ನೋದ್ರಿಂದ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಹಾಕೋತಾ ಇದ್ದೀನಿ ನಾನು. ಸುಜಿತ್ಗೆ ತುಂಬ ಇಷ್ಟ. ನೀವು ಎಷ್ಟು ಬೇಕಷ್ಟು ಖಾರಕ್ಕೆ ಹಾಕೋಬೋದು. ಜೊತೆಗೆ ಒಂದೇ ಒಂದು ಮೆಣಸಿನ್ಕಾಯಿ ಯಾಕೆ ಹಾಕ್ತಾಯಿದ್ದೀನಿ ಅಂತಂದರೆ, ನಾನು ಒಣಮೆಣಸಿನ್ಕಾಯಿ ಕೂಡ ನಾನು ಇದಕ್ಕೆ ಒಗ್ಗರಣೆ ಕೊಟ್ಕೋತೀನಿ. ಹಾಗಾಗಿ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ನಿಂಬೆ ರಸನೂ ಕೂಡ ಹಾಕೋಬೇಕಾಗುತ್ತೆ. ನಿಂಬೆ ಹಣ್ಣಿನ ರಸನೂ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಕೋಸಂಬರಿ. ನಾನು ಇದಕ್ಕೆ ಒಣಮೆಣಸಿನ್ಕಾಯಿ, ಕರಿಬೇವು ಮತ್ತು ಸಾಸಿವೆ ಇಷ್ಟನ್ನು ಒಗ್ಗರಣೆ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕಿವಾಗ ನೋಡಿ ನಿಂಬೆ ರಸನ ಹಾಕ್ಕೋತಾ ಇದ್ದೀನಿ. ಇದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ, ಈಗಲೇ ನಾನು ಮಿಕ್ಸ್ ಮಾಡೋದಿಲ್ಲ, ನಾನು ಊಟಕ್ಕೆ ಬಡಿಸ್ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ಕೂಡ ರೆಡಿ ಆಯಿತು ಕೋಸಂಬರಿ. ಇದನ್ನು ಕೂಡ ಒಂದು ಕಡೆ ಸೈಡ್ಗೆ ಎತ್ತಿಟ್ಕೊಂಡೆ. ಇವಾಗ ಒಬ್ಬಟ್ಟು ಹೂರಣನ ಈ ಥರ ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ. ಈಸಿ ಆಗುತ್ತೆ, ಬೇಗ ರೆಡಿ ಮಾಡ್ಕೋಬೋದು ಒಬ್ಬಟ್ಟನ್ನ ಅಂತ. ಸೊ ನಾನೇನು ಜಾಸ್ತಿ ಮಾಡಿಲ್ಲ ಸ್ನೇಹಿತರೆ. ಒಬ್ಬಟ್ಟು ಒಂದು 10ರಿಂದ 15 ಒಬ್ಬಟ್ಟು ಆಗಿರ್ಬೋದೇನೋ ಅಷ್ಟೇ, ಅಷ್ಟರೊಳಗೇ ಮಾಡ್ಕೊಂಡಿದ್ದೀನಿ. ಏಕೆಂದರೆ ನಮ್ಮ ಮನೇಲಿ ಬೇಳೆ ಒಬ್ಬಟ್ಟು ಅಷ್ಟೊಂದು ತಿನ್ನಲ್ಲ, ಕಾಯಿ ಹೋಳಿಗೆ ಆದರೆ ತುಂಬ ಇಷ್ಟಪಡ್ತಾರೆ. ಸೊ ಯುಗಾದಿ ಹಬ್ಬ ಅಲ್ವಾ, ಹಾಗಾಗಿ ಬೇಳೆ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಏಕೆಂದರೆ ಬೇಳೆ ಸಾಂಬಾರು ಮಾಡಬೇಕಲ್ವಾ, ಒಬ್ಬಟ್ಟು ಸಾಂಬಾರು. ಅದಕ್ಕೋಸ್ಕರ ನೋಡಿ ಎಲ್ಲ ಹೂರಣನೂ ಕೂಡ ಈ ರೀತಿಯಾಗಿ ಉಂಡೆ ಕಟ್ಟಿ ಇಟ್ಕೊತಾ ಇದ್ದೀನಿ. ಸೊ ನಾನು ತುಂಬ ಚಿಕ್ಕದಾಗಿ ಮಾಡಲ್ಲ ಒಬ್ಬಟ್ಟು, ನಾನು ದೊಡ್ಡದಾಗೆ ಮಾಡಿ ಅಭ್ಯಾಸ ಒಬ್ಬಟ್ಟುಗಳನ್ನ. ಏಕೆಂದರೆ ಅತ್ತೆ ಕೂಡ ಹಾಗೆ ಮಾಡ್ತಾಯಿದ್ದು, ದೊಡ್ಡ ಒಬ್ಬಟ್ಟುಗಳನ್ನ ಮಾಡ್ಕೊಳ್ಳೋರು. ಹಾಗಾಗಿ ಉಂಡೆನೂ ಸ್ವಲ್ಪ ದೊಡ್ಡಗೆ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಪೂಜಾ ರೂಮಿಗೆ ಬಂದೆ. ಒಂದು ಮಟ್ಟಿಗೆ ಅಡುಗೆ ಎಲ್ಲ ಪ್ರಿಪ್ರೇಷನ್ನು ಆಯಿತು. ಸೊ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟು ಬಂದಿದ್ದೀನಿ. ಇವಾಗ ಪೂಜಾ ರೂಮಲ್ಲಿ ಪೂಜೆನ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು. ಆಲ್ರೆಡಿ ಏನು ಅಂದರೆ ರೋಹಿತ್ ಪಾಪ ಎಲ್ಲ ದೇವ್ರ ಪಾತ್ರೆ ಎಲ್ಲ ತೊಳೆದು, ದೀಪ ಗಂಟೆ ಇದೆಲ್ಲ ತೊಳೆದು ಜೋಡಿಸಿ, ಬತ್ತಿ ಹಾಕಿ, ಎಣ್ಣೆ ಹಾಕಿ ಎಲ್ಲ ರೆಡಿ ಮಾಡಿ ಹೋಗಿದ್ದಾನೆ. ಸೊ ಹೂವಿನ ಅಲಂಕಾರ ಅವನಿಗೆ ಬರಲ್ಲ. ಸೊ ನಾನು ಬಂದು ರೆಡಿ ಮಾಡಲಿ ಅನ್ನೋ ಕಾರಣಕ್ಕೆ ಮಿಕ್ಕಿದ್ದೆಲ್ಲ ಪೂಜಾ ರೂಮೆಲ್ಲ ಪಾಪ ಅವನೇ ಕ್ಲೀನ್ ಮಾಡಿದ್ದಾನೆ. ಸೊ ಅವನು ಕ್ಲೀನ್ ಮಾಡಿ ಎಲ್ಲ ಹೋಗಿದ್ರಿಂದ ದೊಡ್ಡವನು. ಸೊ ನನಗೆ ಸ್ವಲ್ಪ ಪೂಜೆಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ಈಸಿ ಆಯಿತು. ಸೊ ಟೈಮ್ ಪೂಜೆ ಮಾಡೋವಷ್ಟರಲ್ಲಿ ಒಂದು 12 ಗಂಟೆ ಆಗಿತ್ತು. ನೋಡಿದ್ರಲ್ಲ ಎಷ್ಟೊಂದು ಅಡುಗೆ. ಇನ್ನು ಬಜ್ಜಿ ಹಾಕೋಬೇಕು, ಮತ್ತು ಮಜ್ಜಿಗೆ ರೆಡಿ ಮಾಡಿಕೊಂಡು ಅದಕ್ಕೂ ಒಗ್ಗರಣೆ ಹಾಕಿ ಇಟ್ಕೋಬೇಕು. ಸೊ ಮಕ್ಕಳೆಲ್ಲ ಇರೋದ್ರಿಂದ ಒಂದು ಅಡಿಗೆ, ಹಬ್ಬದ ಅಡಿಗೆ ಅಂತ ಎಲ್ಲನೂ ಮಾಡಿದಾಗ ಒಂಥರ ಖುಷಿ ಇರುತ್ತೆ ಅವ್ರಿಗೆ ಊಟ ಮಾಡೋದಕ್ಕೆ. ಸೊ ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ, ಎಲ್ಲನೂ ಮಾಡ್ತೀನಿ ನಾನು. ಸೊ ನೋಡ್ತಾ ಇದ್ದೀರಾ, ಈ ಕಣಿಗೆಲೆ ಹೂವೆಲ್ಲ ನಮ್ಮ ಗಾರ್ಡನಲ್ಲಿ ಬಿಟ್ಟಿರೋ ಅಂಥದ್ದು. ಸೊ ಬಿಡಿಸ್ಕೊಂಬಂದು ಇಷ್ಟೇ ಕಟ್ಟೋದಕ್ಕಾಗಿದ್ದು ಸ್ನೇಹಿತರೆ. ಇನ್ನೂ ರಾಸಿ ಹೂವಿತ್ತು, ಕಟ್ಟೋದಕ್ಕಾಗಲಿಲ್ಲ. ಇದನ್ನು ಮುಗಿಸೋ ಅಷ್ಟರಲ್ಲೇ ರಾತ್ರಿ ಕಟ್ಟಿ ಮರೆತು ಬಿಟ್ಟಿದ್ದೆ. ಏನು ಮಾಡ್ತೀನಿ ಅಂದರೆ ಬಿಡಿಸ್ಕೊಂಬಂದ್ಬಿಡ್ತೀನಿ, ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮರೆತು ಬಿಡ್ತೀನಿ. ಸೊ ಇದು ಕೂಡ ಹಾಗೆ ಮಾಡಿದ್ದೆ ಹಬ್ಬದ ಹಿಂದಿನ ದಿವಸ. ಏನು ಮಾಡೋದು ಅಂತ ಮತ್ತು ರಾತ್ರಿ 11:30ವರೆಗೂ ಇಷ್ಟು ಹೂವನ್ನ ಕಟ್ಟಿ, ಎಲ್ಲ ಕೆಲಸ ಮುಗಿಸಿ ಇಷ್ಟು ಹೂವನ್ನ ಕಟ್ಟಿ ಮಿಕ್ಕಿದ್ದೆಲ್ಲ ನೋಡಿ ಅಲಂಕಾರಕ್ಕೆ ಅಂತ ಜೋಡಿಸ್ಕೊತಾ ಇದ್ದೀನಿ.
ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಪೂಜಾ ರೂಮ್ ಅಂತೂ ವಿಡಿಯೋಕ್ಕಿಂತ ರಿಯಲಾಗಿ ನೋಡೋಕ್ಕಂತೂ ಬಹಳ ಮುದ್ದಾಗಿತ್ತು. ಅಲಂಕಾರ ನೋಡೋದಕ್ಕೆ ಖುಷಿ ಆಗ್ತಿತ್ತು, ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೆ. ಸೊ ಎಲ್ಲವನ್ನು ಕೂಡ ಈ ರೀತಿಯಾಗಿ ರೆಡಿ ಮಾಡಿ ಹಣಿ ಮಾಡಿ ರಂಗೋಲಿ ಕೂಡ ಹಾಕಿ ದೇವ್ರ ಮುಂದೆ ಸೊ ಪೂಜೆಗೆ ಕೂಡ ರೆಡಿ ಆಯಿತು. ಫೈನಲಿ ಈ ಕಡೆ ಪೂಜೆಗೂ ಕೂಡ ಪೂಜಾ ರೂಮು ಅಲಂಕಾರ ಆಯಿತು. ತೋರಣ ಎಲ್ಲ ರೋಹಿತ್ತು ಮತ್ತು ಮನೆಯವ್ರು ಕಟ್ಕೊಟ್ಟಿದ್ರು. ರೋಹಿತ್ ಎಲ್ಲ ಬಾಗಿಲಿಗೆ ಕಟ್ಟಿದ್ದಾನೆ. ತೋರಣ ಎಲ್ಲ ಭಾಳ ಚೆನ್ನಾಗಿ ಕಟ್ಟಿದ್ರು ಈ ಸಲ ಅಂತೂ ಅಪ್ಪ ಮಗ ಇಬ್ಬರೂ ಕೂಡ. ಇವಾಗ ಪೂಜೆಗೆಲ್ಲ ಕಂಪ್ಲೀಟ್ ರೆಡಿ ಆಯಿತು. ಮಿಕ್ಕಿದ್ದೇನಿದ್ರು ರೋಹಿತ್ತು ನೋಡ್ಕೋತೀನಿ, ನೀವು ಒಬ್ಬಟ್ಟು ಮಾಡ್ಕೊಂಡು ಹೋಗಿ ಪೂಜೆಗೆ ಅಂತ ಕಳಿಸ್ತಾ. ಸೊ ಇವಾಗ ಒಬ್ಬಟ್ಟು ತಟ್ಕೋಬೇಕು. ಎಲ್ಲ ಬೇರೆ ಅಡುಗೆಗಳೆಲ್ಲವೂ ರೆಡಿ ಆಯಿತು. ಲಾಸ್ಟಲ್ಲಿ ಒಬ್ಬಟ್ಟು ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಸೊ ಸಣ್ಣ ಉರಿನಲ್ಲಿ ಹೆಂಚು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಸೊ ಬೆಳಗ್ಗೆನೇ ಕನಕನ ಸ್ವಲ್ಪ ಚಿರೋಟಿ ರವೆ, ಇವಾಗ ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಮೈದಾ ಹಿಟ್ಟು. ಅದ್ರ ಜೊತೆಗೆ ಒಂದು 3 ಸ್ಪೂನಷ್ಟು ಚಿರೋಟಿ ರವೆ ಹಾಕಿ ನೋಡಿ ಈ ಹದದಲ್ಲಿ ಕಲಸಿಟ್ಟಿದ್ದೀನಿ. ಏನು ಅಂತಂದರೆ ಒಬ್ಬಟ್ಟು ಮಾಡಬೇಕಾದ್ರೆ ಈ ಕನಕನ ತುಂಬ ತೆಳುವಾಗೆಲ್ಲ ಕಲಿಸ್ಬಾರ್ದು. ತುಂಬ ತೆಳು ಕಲಿಸ್ಬಿಟ್ರೆ ಸುಮಾರು ಮನೇಲಿ ನೋಡ್ತಾ ಇರ್ತೀರಾ, ಹೂರ್ಣ ಮಧ್ಯದಲ್ಲಿರುತ್ತೆ, ಕನಕ ಎಲ್ಲ ಸೈಡಲ್ಲಿ ನಿಂತ್ಕೊಂಡು ಚಕ್ಲ ಥರ ಅನ್ನಿಸ್ತಾ ಇರುತ್ತೆ, ಸೈಡಲ್ಲೆಲ್ಲ ನಿಂತ್ಬಿಟ್ಟಿರುತ್ತೆ. ಸೊ ಆ ರೀತಿಯಾಗಿ ಮಾಡ್ಕೋಬಾರ್ದು. ಹೂರ್ಣನ ತುಂಬ ಗಟ್ಟಿಗೂ ಕಲಿಸ್ಬಾರ್ದು, ತುಂಬ ತೆಳುವಾಗೂ ಕಲಿಸ್ಕೋಬಾರ್ದು. ಈ ರೀತಿಯಾಗಿ ಕಲಿಸ್ಕೊಂಡಾಗ ಮಾತ್ರ ಒಬ್ಬಟ್ಟು ಸೂಪರಾಗಿ ಬರುತ್ತೆ. ನಾನು ಆಲ್ರೆಡಿ ಹಿಂದಿನ ವೀಡಿಯೋಗಳಲ್ಲಿ ಒಬ್ಬಟ್ಟು ಹೇಗೆ ಹೂರ್ಣನ ಪ್ರಿಪೇರ್ ಮಾಡ್ಕೋತೀನಿ ಅಂತ ಶೇರ್ ಮಾಡಿದ್ದೀನಿ. ಸೊ ಇವಾಗ ಒಬ್ಬಟ್ಟು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಒಬ್ಬಟ್ಟಂತೂ ಅಲ್ಟಿಮೇಟ್ ಆಗಿತ್ತು. ಸೊ ಕಾಯಿ ಹೋಳಿಗೆ ಆಗಲಿ ಅಥವಾ ಬೇಳೆ ಹೋಳಿಗೆ ಆಗಲಿ ಲೈಫಲ್ಲಿ ಕೆಡಿಸಿರೋ ಅಂಥ ಮಾತೇ ಇಲ್ಲ. ಯಾಕೆ ಅಂತಂದರೆ ಅಷ್ಟು ಪರ್ಫೆಕ್ಟಾಗಿ ಮಾಡ್ತೀನಿ. ಬೇಳೆ ಒಬ್ಬಟ್ಟು, ಕಾಯಿ ಹೋಳಿಗೆ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮನೇಲಿ ಕೂಡ ತುಂಬ ಇಷ್ಟಪಡ್ತಾರೆ. ಸೊ ಮನೆಯವ್ರು ಹೇಗೆ ಅಂತ ಅಂದರೆ ಮಧ್ಯಾಹ್ನ ಸಂಜೆ ಎಲ್ಲ ಒಬ್ಬಟ್ಟು ಮತ್ತೆ ತಿನ್ನಲ್ಲ, ಬಿಸಿದು ಮಾಡಿದಾಗ ಮಾತ್ರ 1-2 ಒಬ್ಬಟ್ಟನ್ನ ಊಟ ಮಾಡ್ಕೊತಾರೆ. ನೋಡಿ ಇವಾಗ ಒಬ್ಬಟ್ಟು ತೊಟ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ಇದ್ರ ಮೇಲೆ ಒಂದು ಕವರ್ನ ಹಾಕಿ ಅದ್ರ ಮೇಲೆ ಒಬ್ಬಟ್ಟು ಹೇಗೆ ತೊಟ್ಟೋದು ಅಂತ ಕೂಡ ತೋರಿಸ್ತೀನಿ. ಅಂದರೆ ಮನೆಯಲ್ಲಿ ಸಾರಿ ಕವರು ಇದೆಲ್ಲ ಇದ್ದೇ ಇರುತ್ತಲ್ವ, ಅದನ್ನು ಹಾಕ್ಕೊಂಡು ತಟ್ಬಿಟ್ರೆ ತುಂಬ ಈಸಿಯಾಗಿ ಬರುತ್ತೆ. ನೋಡ್ತಾ ಇದ್ದೀರಾ, ಬಾಳೆ ಎಲೆ ಏನು ಯೂಸ್ ಮಾಡಲಿಲ್ಲ, ಇದು ಒಬ್ಬಟ್ಟು ತೊಟ್ಟೋ ಅಂತ ಕವರ್ ಇತ್ತು, ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದೀರಾ. ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮಾಡಿದ್ರೆ. ಸೊ ಎಲ್ಲ ಒಬ್ಬಟ್ಟುಗಳನ್ನು ಹೀಗೆ ರೆಡಿ ಮಾಡಿಕೊಂಡೆ. ಸೊ ಸುಮಾರು ಜನ ಹೇಳ್ತಾ ಇರ್ತಾರೆ ಒಬ್ಬಟ್ಟು ಮಾಡೋದ್ರೆ ರೇಜ್ಗೆ ಅಪ್ಪ ಯಾರು ಮಾಡ್ತಾರೆ, ಸೊ ಹಿಂಗೆಲ್ಲ ಹೇಳ್ತಾ ಇರ್ತಾರೆ. ಸೊ ನನಗಂತೂ ಒಬ್ಬಟ್ಟು ಮಾಡೋದು ಅಂದರೆ ತುಂಬಾ ಇಷ್ಟ. ಯಾಕೆ ಅಂತಂದರೆ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಮಾಡ್ಕೋತೀನಿ. ಹಾಗಾಗಿ ನನಗೇನು ಒಬ್ಬಟ್ಟು ಮಾಡೋದಕ್ಕೆ ಅಂತ ಬೇಜಾರೇನೂ ಆಗೋದಿಲ್ಲ. ಸೊ ಲಿಮಿಟಲ್ಲಿ ಮಾಡ್ತೀನಿ ನಾನು. ತುಂಬ ಅರ್ಧ ಸೇರು ಅಥವಾ 1 ಸೇರೆಲ್ಲ ಹಾಕಿ ನಾನು ಒಬ್ಬಟ್ಟು ಮಾಡಲ್ಲ. ಅಂದರೆ 1 kg ಒಬ್ಬಟ್ಟೆಲ್ಲ ಮಾಡಲ್ಲ. ಯಾಕೆಂದರೆ ಮನೇಲಿ ಯಾರೂ ತಿನ್ನಲ್ಲ, ಇಷ್ಟೇ ತಿನ್ನೋದು. ಲಿಮಿಟಲ್ಲಿ ಮಾಡ್ಕೊಂಡ್ಬಿಡ್ತೀನಿ ನಾನು, ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಇವಾಗ ನೋಡಿ ಒಂದು ಕವರ್ನ ಇಟ್ಕೊಂಡು, ಇದು ಸ್ಯಾರಿ ಕವರ್ ಬರುತ್ತೆ ನೋಡಿ, ಅದನ್ನು ಮೇಲೆ ಇಟ್ಕೊಂಡು ನೀಟಾಗಿ ಈ ಥರ ಹಿಂಗೆ ಎಳ್ಕೊಂಡು ಹೋಗ್ಬಿಟ್ರೆ ಎಷ್ಟು ತೆಳುವಾಗಿ ಬೇಕಾದರೂ ನೀವು ಒಬ್ಬಟ್ಟನ್ನ ಮಾಡ್ಕೋಬಹುದು. ನೋಡ್ತಾ ಇದ್ದೀರಾ, ನಾನು ಕಾಯಿ ಹೋಳಿಗೆ ಕೂಡ ಹೀಗೇ ಮಾಡೋದು. ಸೊ ಮೇಯ್ನಾಗಿ ಏನು ಅಂತಂದರೆ ಹೂರ್ಣ ಮತ್ತು ಕನಕ ಮೇಯ್ನಾಗಿ ಬೇಳೆ ಹೋಳಿಗೆಗೆ ಬಂದು ಕನಕ ಕರೆಕ್ಟಾಗಿರಬೇಕು. ಕನಕ ಕರೆಕ್ಟಾಗಿಲ್ಲ ಅಂತಂದರೆ ಹೇಳಿದ್ನಲ್ಲ, ಸೈಡಲ್ಲೆಲ್ಲ ಹೋಗಿ ಕನಕ ನಿಂತಿರುತ್ತೆ, ಮಧ್ಯದಲ್ಲಿ ಹೂರ್ಣ ಇರುತ್ತೆ. ಈಗ ನೋಡ್ತಾ ಇದ್ದೀರಾ ನೀವು, ಒಂದು ಒಬ್ಬಟ್ಟು ಕೂಡ ಸೈಡಲ್ಲಿ ಕನಕ ನಿಂತಿಲ್ಲ, ಎಷ್ಟು ನೀಟಾಗಿ ಬಂದಿದೆ. ನೆನ್ನೆ ಕೂಡ ಅಪ್ಪ ಬಂದಿದ್ರು, ಇವತ್ತು ಕೂಡ ಏನೋ ಟೌನ್ಗೆ ಬಂದಿದ್ದೆ ಅಂತ ಸುಜಿತ್ ಹೊಸ ಡ್ರೆಸ್ ಹಾಕೊಂಡು ಹೇಗೆ ಕಾಣಿಸ್ತಿದ್ದಾನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂದರು. ಸೊ ನಮ್ಮ ಮನೇಲಿ ಇನ್ನೂ ಪೂಜೆ ಆಗಿರಲಿಲ್ಲ, ಅಮ್ಮ ಬೆಳಗ್ಗೆನೇ ಮಾಡಿದ್ರಂತೆ. ಹಂಗಾಗಿ ಸೊ ಇನ್ನೇನು ಊಟ ಮಾಡ್ಕೊಂಡು ಹೋಗೋರಂತೆ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡಿದ್ವಿ. ಪಟ ಅಂತ ಒಂದು 5-6 ಒಬ್ಬಟ್ಟನ್ನ ಮಾಡಿಕೊಂಡು ಆಮೇಲೆ ಪೂಜೆ ಎಲ್ಲ ಆದಮೇಲೆ ಮಿಕ್ಕಿದ ಒಬ್ಬಟ್ಟೆಲ್ಲ ನಾನು ತಟ್ಟಿಟ್ಟಿದ್ದೀನಿ. ಸೊ ಇವಾಗ ನೋಡಿ ಪೂಜೆಗೆ ಎಲ್ಲ ರೆಡಿ ಆಯಿತು. ರೋಹಿತ್ ಪೂಜೆ ಮಾಡೋಕ್ಕೆ ಬಂದಿದ್ದಾನೆ. ಮನೆ ಹಬ್ಬಗಳಲ್ಲಿ ಸಾಮಾನ್ಯ ರೋಹಿತೇ ಮಾಡ್ತಾನೆ ಯಾವಾಗಲೂ, ಅಂದರೆ ಯುಗಾದಿ ಹಬ್ಬ ಈ ಥರದ್ದೆಲ್ಲ. ಸೊ ಇವತ್ತೇನು ಪಂಚ ಹಾಕಿಲ್ಲ ರೋಹಿತ್ತು, ಹೊಸ ಡ್ರೆಸ್ನ ಹಾಕ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿರೋಂಥದ್ದು. ಮೇನ್ ಡೋರ್ಗೂ ಕೂಡ ಎಲ್ಲ ಕಟ್ಟಿಟ್ಟಿದ್ದಾರೆ, ಅಂದರೆ ತೋರಣ ಎಲ್ಲ ಹೂವೆಲ್ಲ ಹಾಕಿ ಅದು ಕೂಡ ಅಲಂಕಾರ ಆಗಿದೆ. ಹೊರಗಡೆ ರಂಗೋಲಿ ಕೂಡ ಹಾಕಿ ಅದು ಕೂಡ ರೆಡಿ ಆಗಿದೆ. ಸೊ ಫೈನಲಾಗಿ ಅಡುಗೆ ಮತ್ತು ನೈವೇದ್ಯಕ್ಕೆ ಅಡುಗೆ ಅಲಂಕಾರ ಎಲ್ಲನೂ ಕೂಡ ಮುಗೀತು. ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ.
ಬೇವು ಬೆಲ್ಲನ ಮನೆಯವರೇ ರೆಡಿ ಮಾಡಿದರು, ಅದನ್ನು ಕೂಡ ನೈವೇದ್ಯಕ್ಕೆ ಇಟ್ಟಿದ್ದೀವಿ. ಸೊ ಹಿಂದೆ ನಡೆದಿರೋಂತಹ ಕಹಿ ಘಟನೆಗಳನ್ನೆಲ್ಲವೂ ಕೂಡ ಮರೆತು ಇವತ್ತಿನ ಹಬ್ಬನ ಮಾಡ್ತಾ ಇರೋವಂಥದ್ದು. ಸೊ ನೀವುಗಳು ಕೂಡ ಅಷ್ಟೇ ಸ್ನೇಹಿತರೆ, ಕಹಿ ಘಟನೆಗಳನ್ನ ಮರೆತು ಬಿಡಿ. ಸೊ ಮುಂದೆ ಆಗೋದನ್ನು ಯೋಚಿಸ್ತಾ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಒಂದು ಗುರಿನ ಇಟ್ಕೊಳ್ತಾ ಸೊ ಮುಂದೆ ಸಾಗಿ ಅಂತ ಹೇಳ್ತೀನಿ. ಜೀವನದಲ್ಲಿ ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ, ಎಲ್ಲವನ್ನೂ ಕೂಡ ಸಿಹಿ ಕಹಿ ಎಲ್ಲವನ್ನೂ ಕೂಡ ಸಮನಾಗಿ ತಗೊಳ್ಳಿ ಸ್ನೇಹಿತರೆ. ಸ್ನೇಹಿತರೆ, ಪೂಜೆ ಎಲ್ಲ ಆಯಿತು. ಇವಾಗ ನಾನು ಸಾರಿ ಹಾಕ್ಕೊಳಕ್ಕಾಗಿಲ್ಲ, ಆಮೇಲೆ ಹಾಕ್ಕೊತೀನಿ, ಏಕೆಂದರೆ ಟೈಮ್ ಆಗಿದೆ 12 ಗಂಟೆ. ಮಕ್ಳಿಗೆ ಊಟ ಕೊಡಬೇಕು, ಮತ್ತು ಅಪ್ಪ ಕೂಡ ಬಂದಿದ್ದಾರೆ, ಅವ್ರಿಗೂ ಊಟ ಕೊಡಬೇಕು. ಸೊ ಇದನ್ನೊಂದು ಹೊಸ ಡ್ರೆಸ್ನ ಹಾಕ್ಕೊಂಡು ಪೂಜೆ ಎಲ್ಲ ಆಯಿತು. ಇವಾಗ ಏನಿರು ಊಟ. ಇವಾಗ ಪೂಜೆ ಎಲ್ಲ ಆಯ್ತಲ್ವಾ. ನಾನು ಸುಜಿತ್ ಅಂತೂ ನಮ್ಮ ಅಪ್ಪಂಗೆ ನಿಜವಾಗ್ಲೂ ಎಷ್ಟು ಕ್ವಾಟ್ಲೆ ಕೊಡ್ತಾನೆ ಅಂದರೆ, ಇವನ ಕಾಟಕ್ಕೆ ನಮ್ಮ ತಂದೆ ಬರೋದೇ ಇಲ್ಲ ಜಾಸ್ತಿ. ಯಾಕೆಂದರೆ ಕೂರೋದೇ ಇಲ್ಲ. ಅವ್ರನ್ನ ತುಳಿದು ಹಣ್ಗಾಯಿ ನೀರ್ಗಾಯಿ ಮಾಡಿಬಿಡ್ತಾನೆ, ಅಷ್ಟು ಹಿಂಸೆ ಕೊಟ್ಬಿಡ್ತಾನೆ. ನೋಡಿ ಬೆಡ್ಶೀಟೆಲ್ಲ ತೊಗೊಂಬಂದು ಒದಿಸಿ ನಮ್ಮ ಅಪ್ಪಂಗೆಲ್ಲ ಮಲಗಿಸಿದ್ದಾನೆ. ಸೊ ಇವಾಗ ಮಿರ್ಚಿ ಕೂಡ ಮಾಡ್ಕೋಬೇಕು. ಅಂದರೆ ಮಿರ್ಚಿ ರೆಡಿ ಆಗ್ತಾಯಿದೆ ಊಟಕ್ಕೆ. ಇದೊಂದಾಗಿ ಒಂದೆರಡು ಹಪ್ಪಳ ಹಾಕ್ಬಿಟ್ರೆ ಸೊ ಊಟ ಕಂಪ್ಲೀಟಾಗಿ ರೆಡಿಯಾಗುತ್ತೆ. ಮಜ್ಜಿಗೆ ಕೂಡ ರೆಡಿಯಾಗಿದೆ. ಒಬ್ಬಟ್ಟು, ಕಾಳುಳಿ, ಕೋಸಂಬರಿ, ಅನ್ನ ಸಾರು, ಇವಾಗ ಮೆಣಸಿನ್ಕಾಯಿ ಬಜ್ಜಿ ಕೂಡ ಆಯಿತು. ಹಪ್ಪಳ ಕೂಡ ಹಾಕೊಂಡೆ. ಇವಾಗ ಇವ್ರು 3 ಜನಕ್ಕೂ ಕೂರಿಸಿ ನಮ್ಮ ಅಪ್ಪಂಗೆ ಮನೆಯವ್ರಿಗೆ ಕೊಡ್ತಾ ಇದ್ದೀನಿ. ರೋಹಿತ್ ಬೇಡ ಅಂದರೆ ಅವ್ರದ್ದು ಆಯಿತು. ಸರಿ ಇಷ್ಟೇ ಸಾಕು ಅಂತ ಅಂದರು. ಅನ್ನ ಸಾರು, ಕಾಳುಳಿ ಅಂತೂ ತುಂಬ ಚೆನ್ನಾಗಾಗಿದೆ. ಸೊ ತಿಂದ್ರಿ. ಇವತ್ತು ನಮ್ಮ ಮನೇಲಿ ಇಷ್ಟು ವೆರೈಟಿ. ಇದ್ರ ಜೊತೆಗೆ ಅನ್ನ ಸಾಂಬಾರು ಮಾಡಿದ್ದೀನಿ. ಅನ್ನ ಸಾಂಬಾರು ಮಜ್ಜಿಗೆ ಇಲ್ದಿದ್ರೆ ಊಟ ಕಂಪ್ಲೀಟೇ ಆಗಲ್ಲ ನಮ್ಮ ಇಂಡಿಯನ್ ಫುಡ್ಡಲ್ಲಿ. ಅಂದರೆ ಈ ಥರ ಏನು ಟ್ರೆಡಿಷ್ನಲ್ ಅಡುಗೆನ ಮಾಡಿದಾಗ ಸೊ ಮಜ್ಜಿಗೆ ಇರಲೇಬೇಕು. ಸೊ ಇವಾಗ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಸ್ನೇಹಿತರೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಆಹಾ ಅಂತ ಬಾರಿಸ್ತಾಯಿದ್ರೆ ಬೇಳೆ ಒಬ್ಬಟ್ಟು ಸೂಪರಾಗಿರುತ್ತೆ. ಮನೆಯವರು ಊಟ ಮಾಡ್ತಿದ್ದಾರೆ, ಅವ್ರದ್ದು ಅನ್ನ ಸಾಂಬಾರು. ಫೈನಲಾಗಿ ಎಲ್ಲ ಒಬ್ಬಟ್ಟು ತಟ್ಟಿ ಮುಗಿಸಿ ಇವಾಗ ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ಫೈನಲಾಗಿ ಹಬ್ಬದ ಲುಕ್ಕಿಗೆ ಬಂದಿದ್ದೀನಿ ಸ್ಯಾರಿ ವೇರ್ ಮಾಡಿಕೊಂಡು. ಸೊ ಚೋಕರ್ ಹಾಕ್ಕೊಂಡಿದ್ದೆ. ಆಮೇಲೆ ಯಾಕೋ ನನಗೆ ಜಾಸ್ತಿ ಅನ್ನಿಸ್ತಿತ್ತು. ನಾನು ಜಾಸ್ತಿ ನೋಡ್ತಾನೆ ಇರ್ತೀರ, ನಾನು ಯಾವಾಗಲೂ ಸಿಂಪಲ್ಲೇ, ಜಾಸ್ತಿ ಏನೂ ಹಾಕಲ್ಲ ನಾನು. ಎಲ್ಲ ಇದ್ರೂ ಕೂಡ ಏನೂ ಹಾಕ್ಕೊಳ್ಳಲ್ಲ. ಸೊ ಯಾಕೋ ನನಗೆ ಇದು ಓವರ್ ಅನ್ನಿಸ್ತಾ ಇತ್ತು, ಹಾಗಾಗಿ ಚೋಕರ್ನ ಬಿಚ್ಚಿಟ್ಬಿಟ್ಟೆ. ಸೊ ಎಲ್ಲರೂ ಮಲಗಿದ್ದಾರೆ ಇವಾಗ. ಸುಜಿತ್ತು, ರೋಹಿತ್ತು, ಮನೆಯವರೆಲ್ಲರೂ ಮಲಗಿದ್ದಾರೆ. ಸೊ ನಾನು ಸಾರಿ ಹಾಕ್ಕೊಂಬಂದೆ. ನೋಡಿ ಈ ಡಿಸೈನ್ ಯಾವ ರೀತಿಯಾಗಿ ಸ್ಟಿಚ್ ಮಾಡಿದ್ದಾರೆ ಅಂತ. ಆರ್ವಿ ಫ್ಯಾಷನಲ್ಲಿ ಸ್ಟಿಚ್ ಮಾಡಿಸಿರೋ ಅಂಥದ್ದು. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಮೇಯ್ನಾಗಿ ಸ್ಲೀವ್ಸ್ ಸ್ವಲ್ಪ ನಾನೇ ಸ್ಟಿಚ್ ಹಾಕ್ಕೊಂಡೆ. ಸ್ಯಾರಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಸ್ಯಾರಿ ಇಷ್ಟ ಆಯಿತಾ? ಸೊ ಸುಮಾರು ಜನ ಕೇಳ್ತಾ ಇರ್ತೀರಾ. ಈ ಸ್ಯಾರಿನ ನಾನು ಪರ್ಚೇಸ್ ಮಾಡಿರೋ ಅಂಥದ್ದು NS ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ತುಮಕೂರಿನಲ್ಲಿ. ಸೊ ಆಲ್ರೆಡಿ ನಾನು ಹಬ್ಬದ ಒಂದು ಶಾಪಿಂಗಲ್ಲಿ ತೋರಿಸಿದ್ದೀನಿ. ಸೊ ವೇರ್ ಮಾಡಿಕೊಂಡು ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಸ್ಯಾರಿನ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ರಿಯಲಾಗಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಸುಮಾರು ಜನ ನನ್ನ ಒಂದು ವಾಟ್ಸಪ್ ಸ್ಟೇಟಸ್ನಲ್ಲಿ ಹಾಕಿದಾಗ ತುಂಬ ಜನ ನನಗೆ ಕಾಲ್ ಮಾಡಿ ಮತ್ತು ಮೆಸೇಜ್ ಮಾಡಿ ಕೇಳಿದರು, ಸ್ಯಾರಿ ಎಲ್ಲಿ ತೊಗೊಂಡಿದ್ರಿ, ತುಂಬ ಚೆನ್ನಾಗಿದೆ ಅಂತ. ಸೊ ನಿಮಗೆ ಇಷ್ಟ ಆಯಿತಾ ಸ್ಯಾರಿ ಹೇಗೆ ಅಂತ ಕಮೆಂಟ್ ಮಾಡಿ. ಅಲ್ಲ ಸ್ನೇಹಿತರೆ, ಅಂತೂ ಇಂತೂ ಯುಗಾದಿ ಹಬ್ಬ, ಸಿಹಿ ಹಬ್ಬನ ಮುಗಿಸ್ತೀವಿ. ಇನ್ನೇನು ವರ್ಷದಕ್ಕೆ ಮಾತ್ರ ಬಾಕಿ ಇದೆ. ಸೊ ಮನೆಯವ್ರು ಕೂಡ ವಿಶ್ ಮಾಡ್ತಾ ಇದ್ದಾರೆ ನಿಮ್ಮೆಲ್ರಿಗೂ ಕೂಡ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ನೋಡಿ, ಹಬ್ಬ ಆದ್ಮೇಲೆ ವಿಶ್ ಮಾಡ್ತಾ ಇರೋಂಥದ್ದು ನಿಮಗೆ. ಸೊ ಹಬ್ಬ ಎಲ್ಲ ಹೆಂಗೈತ್ರಿ? ಸೂಪರ್ ಆಗಿದೆ. ಒಬ್ಬಟ್ಟು ಇನ್ನೂ ಸೂಪರ್. ಊಟ ಎಲ್ಲ ತುಂಬಾ ಚೆನ್ನಾಗಿದೆ. ಊಟ ಎಲ್ಲ ಏನೇನು ಮಾಡಿದೆ? ಒಬ್ಬಟ್ಟು, ಕೂಟು, ಹೆಸರುಬೇಳೆ, ಹಪ್ಪಳ, ಮೆಣಸಿನಕಾಯಿ ಬಜ್ಜಿ, ಅನ್ನ ಸಾಂಬಾರ್, ಚಿತ್ರಾನ್ನ ಇಷ್ಟ ಐಟಮ್ ಮಾಡಿದ್ವಿ. ಸೊ ಎಲ್ಲರೂ ಕೂಡ ಊಟ ಮಾಡಿದ್ವಿ. ಸೊ ಈ ವರ್ಷ ಯುಗಾದಿ ಹಬ್ಬ ಮುಗೀತು. ಸೊ ಹೊಸ ವರ್ಷ ಎಲ್ರಿಗೂ ಕೂಡ ಒಳ್ಳೇದಾಗಲಿ. ಏನೇನೆಲ್ಲ ಸಾಧಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ
ಅದನ್ನೆಲ್ಲ ಸಾಧಿಸುವಂಥ ಶಕ್ತಿ ಭಗವಂತ ನಿಮ್ಮೆಲ್ಲರಿಗೂ ಕೊಡಲಿ ಅಂತ ಕೇಳ್ಕೊತೀನಿ. ಸೊ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ. ಸೊ ನೋಡಿದ್ರಲ್ವಾ ಹಬ್ಬ ಎಲ್ಲ ಹೇಗೆಲ್ಲ ಆಚರಣೆ ಮಾಡಿದ್ವಿ ಅಂತ. ಸೊ ಇವತ್ತಿನ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ ಎಲ್ರಿಗೂ.